ಹಾಯ್ ಫ್ರೆಂಡ್ಸ್, ಇವತ್ತಿಂದ ರಂಜಾನ್ ಸ್ಟಾರ್ಟ್ ಆಗ್ತಾ ಇದೆ. ರಂಜಾನ್ ಟೈಮಲ್ಲಿ ನಮ್ಮದು ಯಾವ ಥರ ಡೈಟ್ ಇರಬೇಕು, ಆಮೇಲೆ ಶುಗರ್ ಪೇಷಂಟ್ಸು, ಬಿ ಪಿ ಪೇಷಂಟ್ಸ್, ಆಮೇಲೆ ಬೇರೆ ಬೇರೆ ಥರದ ಟ್ಯಾಬ್ಲೆಟ್ಸ್ ತಗೊಳ್ಳೋರು ಅವ್ರು ಯಾವ ಥರದ ಡೋಸಸ್ ತಗೋಬೇಕು ಅದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಆದಂತಹ ಡಾಕ್ಟರ್ ಚಂದ್ರಶೇಖರ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ಈಗ ರಂಜಾನ್ ಶುರು ಆಗ್ತಾ ಇದೆ. ಬಿ ಪಿ ಪೇಷಂಟ್, ಶುಗರ್ ಪೇಷಂಟ್ ಯಾವ ಥರ ತೊಗೋಬೇಕು ಮೆಡಿಸನ್ಸ್, ಯಾವ ಥರ ಫಾಸ್ಟಿಂಗ್ ಮಾಡಬೇಕು ಅಂತ ಹೇಳೋದಕ್ಕೆ ಫಸ್ಟು ಬಿ ಪಿ ಪೇಷಂಟ್ ಮಾರ್ನಿಂಗ್ ಅವರು ಫಾಸ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಫುಡ್ ತೊಗೊಳಕ್ಕಿಂತ ಮುಂಚೆ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟು ದೇ ಕ್ಯಾನ್ ಹ್ಯಾವ್ ದೇರ್ ರೆಗ್ಯುಲರ್ ಫಾಸ್ಟಿಂಗ್ ಸರ್. ಅದರಲ್ಲಿ ಏನು ಚೇಂಜಸ್ ಏನು ಬೇಕಾಗಲ್ಲ. ಆದರೆ ಶುಗರ್ ಪೇಷಂಟ್ಸಲ್ಲಿ ಯಾವ ಥರ ಅಂದರೆ ಅವ್ರನ್ನ ನಾವು ಶುಗರ್ ಕಂಟ್ರೋಲ್ ಇದೆಯಾ ಇಲ್ಲ ಅಂತ ಎರಡು ನೋಡಬೇಕಾಗುತ್ತೆ ಸರ್. ಶುಗರ್ ಕಂಟ್ರೋಲ್ ಇರೋರು ಅವರು ನಾರ್ಮಲ್ ಜನರು ಯಾವ ಥರ ಫಾಸ್ಟ್ ಮಾಡ್ತಾರೆ ಆ ಥರ ಮಾಡ್ಬೋದು. ಇಷ್ಟು ಸಿಂಪಲ್ ಸರ್. ಬಟ್ ಪೇಷಂಟ್ ಟ್ಯಾಬ್ಲೆಟ್ಸು, ಇನ್ಸುಲಿನ್ ತಗೊಳ್ಳೋರಿಗೆ ಒಂದು ಕ್ವಶನ್ ಮಾರ್ಕ್. ರಂಜಾನ್ ಎಷ್ಟು ದಿವಸ ಫಾಸ್ಟ್ ಮಾಡಬೇಕು, ಇಲ್ಲ ಕಂಟಿನ್ಯೂಸ್ ಮಾಡ್ಬೋದಾ ಅಂದರೆ ಇದರಲ್ಲಿ ಡೋಸೇಜ್ ಆಫ್ ಟ್ಯಾಬ್ಲೆಟ್ ತುಂಬ ಇಂಪಾರ್ಟೆಂಟ್. ನಾವು ಮಾರ್ನಿಂಗ್ ಫುಡ್ ತೊಗೊತೀವಲ್ವ, ಮಾರ್ನಿಂಗ್ ಫುಡ್ ತೊಗೊಳ್ಳೋಕ್ಕಿಂತ ಮುಂಚೆ ನೀವು ತಗೊಳ್ಳೋ ಒಂದು ಟ್ಯಾಬ್ಲೆಟ್ ಅದರ ಡೋಸೇಜ್ ಬಂದು 1/3 ತೊಗೋಬೇಕಾಗುತ್ತೆ. ಆಮೇಲೆ ಈವ್ನಿಂಗ್ ಟೈಮ್ ಫಾಸ್ಟಿಂಗ್ ಬ್ರೇಕ್ ಆಗುವಾಗ ಅದೇ 2/3 ಆಫ್ ದ ಡೋಸ್ ತೊಗೊಂಡ್ಬಿಟ್ಟು ಆಮೇಲೆ ಲಂಚ್ ಟೈಮ್ ಯಾವುದೇ ಒಂದು ಇನ್ಸುಲಿನ್ ಆಗಲಿ ಇಲ್ಲಾಂದರೆ ಟ್ಯಾಬ್ಲೆಟ್ ಆಗಲಿ ಡೋಸ್ನ ಸ್ಕಿಪ್ ಮಾಡಿ. ಈ ರಂಜಾನ್ ತಿಂಗಳಲ್ಲಿ ಡೈಟ್ ಯಾವ ಥರ ಇರಬೇಕು ಸರ್? ಎಸ್ಪೆಷಲಿ ತುಂಬ ಜನ ಫಾಸ್ಟಿಂಗ್ಸ್ ಎಲ್ಲ ಮಾಡ್ತಿರ್ತಾರೆ. ಆಮೇಲೆ ಕೆಲವ್ರು ಏನಾಗ್ತಾರೆ ಅಂದರೆ ಈವ್ನಿಂಗ್ ಟೈಮಲ್ಲಿ ನಮ್ಮದು ಇಫ್ತಿಯಾರಿ ಆದಮೇಲೆ ಸ್ವಲ್ಪ ತಿಂದ್ರೇ ಅವ್ರಿಗೆ ಒಂಥರ ಸುಸ್ತಾಗ್ಬಿಡುತ್ತೆ. ಆ ಥರ ಸುಮಾರು ಜನಗಳಲ್ಲಿ ಆಗುತ್ತೆ. ಸೊ ಅಂಥವ್ರಿಗೆ ಡೈಟ್ ಯಾವ ಥರ ಇರಬೇಕು ಸರ್? ನೋಡಿ, ಸ್ಟಾರ್ಟಿಂಗ್ ಮಾರ್ನಿಂಗ್ ಫುಡ್ ತಗೊಳ್ಳುವಾಗ ಆದಷ್ಟು ಸಿಂಪಲ್ ಕಾರ್ಬೋಹೈಡ್ರೇಟ್ ಅಂದರೆ ಫ್ರೂಟ್ಸ್, ಖರ್ಜೂರು, ಆಮೇಲೆ ಈಗ ಬಿಸಿಲು ಕಾಲ ಜಾಸ್ತಿ ಆಗಿರೋದ್ರಿಂದ ಆದಷ್ಟು ವಾಟರಿ ಫುಡ್ಸ್ ಅಂದರೆ ವಾಟರ್ ಮಿಲನ್, ಅದಾದಮೇಲೆ ಎಳ್ನೀರು, ಅದಾದಮೇಲೆ ನೀವು ನಾರ್ಮಲ್ ಫುಡ್ ತಗೋಬೋದು. ಫಸ್ಟ್ ಬಂದು ಹ್ಯಾವ್ ಸಿಂಪಲ್ ಫ್ರೂಟ್ಸ್ ತಗೊಳ್ಳಿ, ಜ್ಯೂಸಸ್ ತಗೊಳ್ಳಿ. ಮಾರ್ನಿಂಗ್ ಫಾಸ್ಟಿಂಗ್ ಸ್ಟಾರ್ಟ್ ಆದಮೇಲೆ ನಮ್ಮ ಗ್ಲೂಕೋಸ್ ಎನರ್ಜಿ ಬಾಡಿಯಲ್ಲಿ ಕಂಪ್ಲೀಟ್ ಡಿಪ್ಲೀಷನ್ ಆಗಿರುತ್ತೆ. ನಾವು ಈವ್ನಿಂಗ್ ಟೈಮಲ್ಲಿ ನಮ್ಮ ಬಾಡಿ ಫ್ಯಾಟಿ ಆ್ಯಸಿಡ್ಸ್ ಅನ್ನೋ ಒಂದು ಸಬ್ಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಮಿಡಿಯೇಟಾಗಿ ಫಾಸ್ಟಿಂಗ್ ಬ್ರೇಕ್ ಮಾಡಿದ ತಕ್ಷಣ ಹೆವಿಯಾಗಿ ಫುಡ್ ತೊಗೊಂಡ್ಬಿಟ್ರೆ ನಮ್ಮ ಬಾಡಿ ಕೋಪಪ್ ಮಾಡೋದಿಲ್ಲ. ಸೊ ಫಸ್ಟ್ ಬಂದು ಯು ಹ್ಯಾವ್ ಸಿಂಪಲ್ ಫ್ರೂಟ್ಸ್, ಆಮೇಲೆ ಖರ್ಜೂರು, ಆಮೇಲೆ ಜ್ಯೂಸ್, ಮತ್ತೆ ಒಂದು 1 hour 2 hours ಬಾಡಿ ಅಡ್ಜಸ್ಟ್ ಆದಮೇಲೆ ಯು ಹ್ಯಾವ್ ಯುವರ್ ನಾರ್ಮಲ್ ಮೀಲ್, ಬಿರಿಯಾನಿ, ನಾನ್ ವೆಜ್, ಅದಾದಮೇಲೆ ಈ ಥರದ್ದೆಲ್ಲ ಫುಡ್ ತೊಗೋಬೋದು ಇನ್ನು ಗ್ಯಾಪ್ ಆಫ್ ಪೀರಿಯಡ್ ಅಂತ. ಕೆಲವರು ಏನಾಗ್ತದೆ ಅಂದರೆ ಫಾಸ್ಟಿಂಗ್ ಇರಬೇಕು ಅಂತ ಹೇಳ್ಬಿಟ್ಟು ಮಾರ್ನಿಂಗೇ ಹೆವಿ ತಿಂದುಬಿಡ್ತಾರೆ ಸರ್. ಸೊ ಹೆವಿ ತಿಂದಾಗ ಏನಾಗುತ್ತೆ ಅಂದರೆ ಒಂದು 5 o'clock ಒಳಗಡೆ ತಿನ್ನಬೇಕು. ಹೆವಿ ತಿಂದುಬಿಡ್ತಾರೆ, ನಾನ್ ವೆಜ್ ಆಗಲಿ ವೆಜ್ ಆಗಲಿ ವಾಟ್ ಎವರ್. ನೀರು ಸ್ವಲ್ಪ ಕುಡಿತಾರೆ. ಆಮೇಲೆ ನಮಗೆ ಫಾಸ್ಟಿಂಗ್ ಟೈಮ್ ಸ್ಟಾರ್ಟ್ ಆದಮೇಲೆ ಅವ್ರು ನೀರು ಕುಡಿಯೋಂಗಿಲ್ಲ. ಸೊ ಆವಾಗ ಏನಾದರೂ ಪ್ರಾಬ್ಲಮ್ಸ್ ಆಗುತ್ತಾ? ಹೇಗೆ ನೋಡಿ ಸರ್, ಇದು ತುಂಬ ಇಂಪಾರ್ಟೆಂಟ್ ಆದ ಕ್ವಶನ್. ನಾವು ಫುಡ್ ತಗೊಳ್ಳೋದು ಫಾಸ್ಟಿಂಗ್ ಮುಂಚೆ ಹೇಗಿರಬೇಕು ಅಂದರೆ ಆದಷ್ಟು ವಾಟರಿ ರಿಚ್ ಫುಡ್ಸ್ನ ತೊಗೋಬೇಕು. ಈ ನಾವು ಸಪೋಸ್ ನಾನ್ ವೆಜ್ ಫುಲ್ಲಾಗಿ ತಿಂದಿದ್ದೀವಿ ಅಂದರೆ ಇಮಿಡಿಯೇಟ್ಲಿ 1 hour ಆದಮೇಲೆ ವಾಟರ್ ಕಂಪಲ್ಸರಿ ತೊಗೋಬೇಕು ಡೈಜೆಷನ್ಗೆ. ಬಟ್ ನೀವು ಬಂದು ಫಾಸ್ಟಿಂಗ್ ಸ್ಟೇಟಲ್ಲಿ ಇರ್ತೀರ, ಸೊ ನೀರು ತೊಗೊಳಕ್ಕಾಗಲ್ಲ. ಆಮೇಲೆ ಸಮ್ಮರ್ ಸೀಸನ್ ಇರುತ್ತೆ, ಅಲ್ಲೂ ನೀರು ತೊಗೊಳಕ್ಕಾಗಲ್ಲ. ಸೊ ನಾನು ಅಡ್ವೈಸ್ ಮಾಡೋದೇನು ಅಂದರೆ ಫಸ್ಟ್ ಬಂದು ನೀವು ಮಾರ್ನಿಂಗ್ ಆದಷ್ಟು ವಾಟರ್ ರಿಚ್ ಫುಡ್ಸ್, ವಾಟರ್ ಮಿಲನು, ಆದಷ್ಟು ಫ್ರೂಟ್ಸ್ ತೊಗೊಳ್ಳಿ, ಆಮೇಲೆ ಸಿಂಪಲ್ ಫುಡ್ಸ್ ತೊಗೊಳ್ಳಿ. ಯಾಕಂದರೆ ಡೈಜೆಷನ್ ಆಗಬೇಕು ಅಂದರೆ ಕಂಪಲ್ಸರಿ ವಾಟರ್ ಇರಲೇಬೇಕು. ಅದು ನಮ್ಮ ಬಳ್ಳಾರಿ ಬಿಸಿಲಲ್ಲಿ ಇನ್ನೂ ಡಿಹೈಡ್ರೇಷನ್ ಜಾಸ್ತಿ ಇರುತ್ತೆ. ಓಕೆ ಸರ್, ಯಾರು ಫಾಸ್ಟಿಂಗ್ ಮಾಡಬಾರ್ದು? ನೋಡಿ, ಯಾರೇ ಒಂದು ಪೇಷಂಟ್ ಸಪೋಸ್ ಫುಲ್ ಸಿಕ್ಕಿದ್ದಾರೆ, ಇಲ್ಲಾಂದರೆ ಶುಗರ್ ಅಸಲು ಕಂಟ್ರೋಲೇ ಇಲ್ಲ, 350, 400, 500 ಇದೆ, ಪ್ರೆಗ್ನೆಂಟ್ ವಿಮೆನ್ಸ್, ಆಮೇಲೆ ಸಡನ್ನಾಗಿ ಶುಗರ್ ಲೋ ಆಗೋರಿಗೆ, ಆಮೇಲೆ ಟೈಪ್ 1 ಡಯಾಬಿಟೀಸ್ ಅಂತ ಒಂದಿದೆ, ಅವರು ಆದಷ್ಟು ಸ್ವಲ್ಪ ಫಾಸ್ಟಿಂಗ್ ಮಾಡ್ದಂಗಿದ್ರೆ ಒಳ್ಳೆಯದು. ಥೈರಾಯ್ಡ್ಸು, ಬಿ ಪಿ ಅವರೆಲ್ಲ ನಾರ್ಮಲ್ ಆಗಿ ಅವ್ರು ಮಾಡ್ಬೋದು. ಅಬ್ಸಲ್ಯೂಟ್ಲಿ ಅವ್ರನ್ನ ಫುಲ್ 30 days ಏನಿದೆ ಅದು ಫಾಸ್ಟಿಂಗ್ ಮಾಡ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.